ಪ್ರಶಾಂತ ಹೃದಯ ಹಾರಿ ಬಂದಿದೆಯ ಪ್ರಿಯ ಆ ಪ್ರಿಯ ಪ್ರಶಾಂತ ಹೃದಯ ಹಾರಿ ಬಂದಿದೆಯ. ಬರೀ ಸಾಮಾನ್ಯ ಕಾಣ್ತಿದ್ದಲ್ಲ, ಯಾರು ಇಲ್ವಾ? ಇದೇನಪ್ಪ ಇದು ಗಲ್ಲ ಪೆಟ್ಟಿಗೆ ಮೇಲೆ ಇದನ್ ಕುಣಿಸ್ಬಿಟ್ಟವ್ರಲ್ಲ. ಅಕ್ಕಯ್ಯ ಇಷ್ಟೇನಾ? ಇಲ್ಲ ಇನ್ನು ಬರುತ್ತಾ? ಇದು ಬರೀ 15 ದಿವಸಕ್ಕೆ. ಇನ್ನೊಂದು ಲಿಸ್ಟ್ ನ ಆಮೇಲೆ ಕಳಿಸ್ತೀನಿ. ಮದ್ವೆಗೋ ಇಲ್ಲ ಮುಂಜಿಗೋ? ಎರಡಕ್ಕೂ ಅಲ್ಲ, ನಿನ್ ತಿಥಿಗೆ. ತಿಥಿಗೆ ಅಂತೆಲ್ಲ ಬಿಲ್ ಮಾಡ್ತೀನಿ. ಗಿಲ್ಲು ಗಿಲ್ಲು ಅಂದ್ರೆ ನೀನ್ ಹಲ್ಲು ಉದ್ರಿಸ್ಬಿಡ್ತೀನಿ. ఏం గుండి సామాన్లన్నీ తీసుకొని వేసినారు, కాసులు కూడా అక్కడ ఇచ్చేసిపోయారు కదమ్మా. ಯಾರನ್ನ ನೀನು ಕಾಸು ಕೇಳೋದು? ಯಾವಳ್ಳ ನೀನು ಕಾಸು ಕೇಳೋದು? ಬೋಳ್ನಾಗಿರೋ ಪಪ್ಪ ಇಟ್ರು ಸಾವುಕಾರ ಬಸಪ್ಪ ಅನ್ನ ಹೆಸರನ್ನ ಕಿತ್ತಾಕ್ಸ್ಬಿಟ್ಟು ಗವಿ ಗಂಗಮ್ಮ ಅಂತ ಹೆಸರು ಬರ್ಸ್ಕೊಳ್ಳೋ ಕಪ್ಪೆ ಶಿಟ್ಟಿರೋ ನನ್ನನ್ನ ಕಾಸು ಕೇಳ್ತೀಯ? ಕಾಸ ಕಾಲ್ ಕೆಟ್ಟೈತ ನಿನಗೆ? ಇಲ್ಲೋಡಿ, ಈ ಸಾಮಾನ ತಗೊಳಬಟ್ಕೆ ಇವ್ ಬಯ್ಯ ನಾನ್ ತಾವ್ ಕಾಸು ಕೇಳ್ತಾನಲ್ಲ. ಹೌದಲ್ಲ, ನಗದು ವ್ಯಾಪಾರ ಅಂತ ನೀವೇ ಬೋರ್ಡಾಕ್ ಸಿಲ್ಬಣ್ಣವ್ರೆ. ನೋಡಿ ನಾ ಯಾರು ಅಂಬುದಾ ಇವ್ರಿಗೆಲ್ಲ ಹೇಳ್ಬಿಡಿ. ಶಿವನೇ ಶಂಬಲಿಂಗ, ಇನ್ನೊಂದ್ಕಿತ ನಾನು ಇಲ್ಲಿಗೆ ಬಂದಾಗ ಇಂಥ ತಕರಾರುಗಳೆಲ್ಲ ಆಗ್ಬಿಟ್ರೆ ನನಗೆ ತಲೆ ಕೆಟ್ಟಬಿಡ್ತದೆ ಅಷ್ಟಯ್ಯ. ಇಲ್ಲಿಗಂತ ನೀನ್ ಯಾಕೆ ಹೊರಕ್ ಹೋಗಿದ್ದೆ? ಒಂದ್ ಫೋನ್ ಮಾಡ್ಬಿಡ್ತಾರೆ, ಮನೆ ತಕ್ಕೆ ಸಾಮಾನು ಕಳಿಸ್ಬಿಡ್ತೀನಲ್ಲ. 2-3 ದಿವಸ ಆಯ್ತು ಆ ಸ್ವಾಮಿ ಮನೆ ಕಡೆ ಬಂದ್ಬಿಟ್ಟು. ಇನ್ ಎಲ್ಲಗ ಮಾಡಮ್ಮ ಫೋನ? ಗಲಾಟೆ ಮಾಡ್ಬೇಡ, ಗಿರಾಕಿಗಳು ಬರೋಟೇ ಮಾತು. ಲೇ ಅದ್ ಏನ್ ಕೊಟ್ಟು ಕಳಿಸ್ಲ? ಲೇ ಗೊತ್ತಾಯ್ತಾ? ಇವೆಲ್ಲವೇ ಮನೆ ಕಳಿಸ್ಬಿಡು. ಇನ್ನೊಂದ್ 15 ದಿವಸಕ್ಕೆ ಎಸ್ಕೆ ಕಳಿಸ್ಬಿಡು. 1 ತಿಂಗಳಿಗೆ ಆಗಷ್ಟು ಕಳಿಸ್ಬಿಡಪ್ಪ. 1 ವರ್ಷದ ಕಳಿಸ್ಬಿಡ್ತೀನಿ ತಗೊಳ್ಳಿ. ನಿಮ್ಮ ಅಪ್ಪನ್ ನಾ ಬರ್ತೀನ. ಸಾಯಂಕಾಲಕ್ಕೆ ಮನೆ ಕಡೆಗೆ ಬಂದ್ಬಿಡು. ಅಣ್ಣವ್ರಿ ಇವಳು ಯಾರು? ಅದು ನಮ್ಮ ಬ್ರಾಂಚ್ ಆಫೀಸ್. ಮತ್ತೆ ನಿಮ್ಮ ಮನೆನೇ ತೆಗೆದ್ಬಿಟ್ಲು? ಹೋದ್ರು ಹೋಗ್ಲಿ ಬಿಡ್ಲ, ಮಾನ ದುಡ್ಡು ಕೊಟ್ಟು ತಕೊಂಬಂದ್ರಾಯ್ತು. ಏನ್ ಸುತ್ತ ಏನ್ ಆನಂದ ಆಗೈತೆ, ಎಷ್ಟ್ ಚೆನ್ನಾಗ್ ಓದ್ತದಿ. ಹಿಂಗ್ ಒತ್ತವತ್ಗೆ ಅಲ್ವಾ ಆ ಬಿಡಿ ಬರ್ಮಣ್ಣನು ಜಾಡಿ ಜಕ್ಕಣ್ಣನು ನನ್ ಉಡ ಹಿಡ್ದಂಗೆ ಹಿಡ್ಕೊಂಡ್ಬಿಟ್ಟಿದ್ದು. ಯಾವನವನು ಬಿಡಿ ಬರ್ಮಣ್ಣ ಜಾಡಿ ಜಕ್ಕಣ್ಣ? ಅದ್ಯಾಕ ಹಂಗ ಆಡ್ತೀರಿ? ಕೊನೆಲಿ ಅಣ್ಣ ಒನ್ಲಿಲ್ವಾ? ಅವ್ರೆಲ್ರೂ ನಂಗೆ ಬ್ರದರ್ಗಳಿದ್ದಂಗೆ ಇದ್ದಂಗೆ ಇಲ್ವಲ್ಲ. ಅಯ್ಯ ನಮ್ಮಮ್ಮನ್ ಹುಟ್ಟಿದ್ದು 6, ಎಲ್ಲಾನು ಸೀರ್ಗೊಳೆಯ. 6 ಸೀರೆಗಳ? ಆ ಸೀರೆಗಳ ಅಡ್ರೆಸ್ ವಸಿ ಕೊಡ್ತೀಯಾ? ಅವ್ರೆಲ್ಲ ಏನ್ ನನ್ನ ಗಡ್ರು ಅಂತ ತಿಳ್ಕೊಂಡ್ಯಾ? ಈಗ ಅವ್ರೆಲ್ರೂ ದೊಡ್ಡ ದೊಡ್ಡ ಸಾಹೇಬ್ರಗಳ ಹತ್ರ ಶೊಟ್ಲಾಗ್ಬಿಟ್ಟವ್ರೆ. ಅಯ್ಯ ಮಗ ನೋಡು ಮಗ ಹೆಂಗದೆ 30 ಕಿತ ಕಲ್ಲು ತಕೊಂಡ್ ಜೊಜ್ಜಿರೋ ತಾಮ್ರ ಚೊಂಬಿದ್ದಂಗದೆ. ಇದನ್ನ ಯಾವಳ್ಳವು ಮಾಡೋಣ ನನ್ ಕರ್ಮ. ಸದ್ಯ ಬಂದ್ರಲ್ಲ, ನಿಮ್ಗೋಸ್ಕರನೇ ಕಾಯ್ತಾ ಇದ್ದೆ. ಯಾಕೆ? ಇವತ್ತು ಹಬ್ಬ ಅಲ್ವಾ, ಎಣ್ಣೆ ಸ್ನಾನ ಮಾಡ್ಸೋಕೆ. ಎಣ್ಣೆ ಸ್ನಾನ? ಎಣ್ಣೆ ಸ್ನಾನ ಮಾಡಿದ್ರೆ ಮೈಕೈ ನೋವೆಲ್ಲ ಹೋಗುತ್ತೆ. ಶಿವನೇ ಶಂಬಲಿಂಗ, ವಯಸ್ಸಾದ್ಮೇಲೆ ಏನಪ್ಪಾ ಶಿಕ್ಷೆ ನನಗೆ? ಎಲ್ರು ಮೈಕೈ ನೋವು ಹೋಗ್ಲಿ ಅಂತ ಸ್ನಾನ ಮಾಡಿದ್ರೆ ನಾನು ಮೈಕೈ ನೋವು ಬರ್ಲಿ ಅಂತ ಮಾಡ್ತಿದ್ದೀನಲ್ಲಪ್ಪ. ಯಾಕೆ ನಡ್ತಿದ್ದೀರಾ? ನಡುತ್ತಾ ಇಲ್ಲ ಕಡೆ, ಟೆಂಪರೇಚರ್ ಡೌನ್ ಆಗ್ತಾ ಐತೆ. ಹಲೋ. ನಮಸ್ಕಾರ ಅತ್ತೆಮ್ಮ. ನಮಸ್ಕಾರ. ಮುಷಂಡಿಗಳು ನಾಚಿಗೆ ಇಲ್ದೆ ಹೇಗ್ ಸಾಲ ಕೂತಿದಾರ ನೋಡು. ಗಂಡಸ್ರ ಇವರು. ಈ ಮನೆ ಮಹಾರಾಣಿ ಕೊಡು ಗುಲಾಮ ಗಂಡನ ಪೋಸ್ಟಿಗೆ ಎಂಪ್ಲಾಯ್ಮೆಂಟ್ ಆಫೀಸ್ ಮುಂದೆ ಸಾಲ ಕ್ಯೂ ನಿಲ್ಲೋ ಹಾಗೆ ಇಲ್ಲಿ ಬಂದು ಕೂತಿದ್ದಾರೆ. ಅಯ್ಯೋ ನೀನ್ ಸುಮ್ನೆ ಇರಕ್ಕ, ರಾಗಿಣಿ ಕೇಳಿಸ್ಕೊಂಡ್ಬಿಟ್ಟಾಳು. ಅಯ್ಯೋ ಅವಳು ಕೇಳಿಸ್ಕೊಂಡು ಈಗ ಏನ್ ಮಾಡ್ಬೇಕು ಬಿಡು. ರಾಗಿಣಿ ಬಂದ್ಬಿಟ್ಯಾ? ಒಬ್ಬೊಬ್ಬರನ್ನೇ ಎಲ್ರ ಎದುರಿಗೂ ರಾಗಿಣಿ ರಾಗಿಣಿ ಅಂತ ಕರಿಬೇಡ ಅಂತ ಎಷ್ಟು ಸಲ ಹೇಳಿದ್ದೀನಿ. ಸಾರಿ ಮೇಡಮ್. 1 by 1 ನಾನ್ ಸೆಲೆಕ್ಟ್ ಮಾಡ್ತೀನಿ. ಯು ಯು ಹಲೋ ಹಲೋ. ಯು ಥ್ಯಾಂಕ್ ಯು. ಇವ್ರನ್ನೆಲ್ಲ ಡ್ರಾಯಿಂಗ್ ರೂಮ್ ಕಳ್ಸು. ಸರಿ ಮೇಡಮ್. ಮಿಕ್ಕಿದವ್ರನ್ನೆಲ್ಲ ಅರ್ಥವಾಯ್ತ್ರಿ, ನಾವೇ ಹೋಗ್ತೀವಿ. ನೀವು ಹೋಗ್ರಿ, ನೀವು ಬಂದ್ರೆ. ಲೆಟ್ ಅಸ್ ಕಮ್ ಟು ದ ಪಾಯಿಂಟ್. ಮಿಸ್ಟರ್ ರಾಮ ಕೃಷ್ಣ. ನಾಣಿ. ಅದೇನು ಹೆಸರು ಆಗಿದೆ? ನಾಣಿ ಇಟ್ಸ್ ಶಾರ್ಟ್ ಫಾರ್ಮ್ ಆಫ್ ಹರಿನಾರಾಯಣ. ನನ್ನ 3 ಕಂಡೀಷನ್ ಯಾರು ಒಪ್ತಾರೋ ಅವ್ರನ್ನೇ ನನ್ನ ಮದ್ವೆ ಆಗೋದು. ಕಂಡೀಷನ್ ನಂಬರ್ 1, ನನ್ನ ಮದ್ವೆ ಆಗೋರು ಮಕ್ಳು ಆಗದೆ ಇರೋ ಹಾಗೆ ಆಪರೇಷನ್ ಮಾಡಿಸ್ಕೋಬೇಕು. ಸಾರಿ ಮೇಡಮ್, ಅಷ್ಟೊಂದು ಕೀಳಾಗಿ ಬದುಕೋಕ್ ನನ್ಗೆ ಇಷ್ಟ ಇಲ್ಲ. ನೀವಿನ್ನು ಹೋಗ್ಬಹುದು.
ತಮ್ದೇನೋ. ನಾನು ಅದಕ್ಕೆ ಓಕೆ. ಕಂಡೀಷನ್ ನಂಬರ್ 2, ಮದ್ವೆ ಆದ್ಮೇಲೆ ನನ್ ಜೊತೆ ಮಲಗೋ ಹಾಗಿಲ್ಲ. ಮತ್ತೆ ಯಾಕ್ರಿ ಮದ್ವೆ? ಅದೇ ಇಲ್ಲ ಅಂದ್ಮೇಲೆ ನಿಮ್ಗೆ ಯಾಕ್ರಿ ತಾಳಿ ಕಟ್ಬೇಕು? ಏ ಸೊಮ್ಮೆ, ದಯವಿಟ್ಟು ಕಳ್ಸ್ಕೊಳ್ಳಿ. ಬರ್ತೀನಿ. ಅಮ್ಮ ತಾಯಿ, ಈ ಜನ್ಮದಲ್ಲಿ ನಿಮ್ಗೆ ಮದುವೆ ಆಗಲ್ಲ. ಗುಡ್ ಬೈ. ಅಯ್ಯೋ ಮೇಡಮ್, ನೌ ಯು ಕ್ಯಾನ್ ಟೆಲ್ ಮಿ ದ ಥರ್ಡ್ ಕಂಡೀಷನ್. ಯೋ, ಮೊದ್ಲ 2 ಕಂಡೀಷನ್ ಓಕೆನಾ ಹೇಳಯ್ಯ? ನಾನು ಯಾವಾಗ್ಲೂ ಓಕೆ. ನಂಬರ್ 3, ನನ್ನ ಗಂಡ ಆಗೋನು ನಾನು ಬದುಕಿರೋವಾಗ್ಲಿ ಸತ್ತ ಮೇಲಾಗ್ಲಿ 2ನೇ ಮದ್ವೆ ಆಗ್ಬಾರ್ದು, ಆಸ್ತಿಲಿ ಭಾಗ ಕೇಳಬಾರ್ದು. ಛೇ, ನನಗೆ ಎರಡೂ ಬೇಡ ಬಿಡಿ. ಎರಡೂ ಬೇಡವಾ? ಮೇಡಮ್, ಈ ನನ್ನ ಮಗನ ಮೇಲೆ ನನ್ಗೆ ಯಾಕೋ ಅನುಮಾನ. ರೇ ಸ್ವಾಮಿ, ಇವ್ರು ಬದುಕಿರೋವಾಗಂತೂ ನನ್ನ ಮಂಚ ಹತ್ತೋಗಿಲ್ಲ, ಖರ್ಚು ಮಾಡೋ ಹಾಗೆ ಇಲ್ಲ. ಇವ್ರು ಸಾಯ ಅಷ್ಟೊತ್ತಿಗೆ ನನಗೆ ವಯಸ್ಸಾಗೋಗಿರುತ್ತೆ. ಬರೋ ಹೆಂಡತಿ ನನ್ನ ಜೊತೆ ಇರೋದೇ ಇಲ್ಲ. ಅದಕ್ಕೆ ನನಗೆಲ್ಲ ಒಪ್ಪಿಗೆ. ಯಾರು ಒಪ್ಕೊಳ್ದಿರೋ ಈ 3 ಕಂಡೀಷನ್ ನೀವ್ ಒಪ್ಕೊಂಡಿದ್ದೀರಲ್ಲ, ಯಾಕೆ? ಒಂದು ಭ್ರಮೆಗೆ. ನೀವ್ ನನ್ನ ಹೆಂಡತಿ, ನಾನ್ ನಿಮ್ ಗಂಡ ಅನ್ನೋ ಒಂದೇ ಒಂದು ಭ್ರಮೆಗೆ. ನಾ ಕೊಡ್ತೀನಿ. ಸರಿ, ನೀವಿನ್ ಹೋಗ್ಬೋದು. ಇಷ್ಟನಾ? ಅಂದ್ರೆ ಇನ್ನೇನ್ ಮಾಡ್ಬೇಕು? ರಿಜಿಸ್ಟರ್ ಮ್ಯಾರೇಜ್ ಅಂದ್ರೆ ಇಷ್ಟನಾ ಅಂತ? ಇನ್ನೆಷ್ಟು ಇರುತ್ತೆ? ಹಾರ ಬದಲಾಯಿಸ್ಕೊಳ್ಳೋದು, ಸೈನ್ ಮಾಡೋದು, ಹೋಗೋದು ಅಷ್ಟೇ. ಅಲ್ಲ, ನಾನು ರಿಯಲ್ ಆಗಂತೂ ರಿಜಿಸ್ಟರ್ ಮ್ಯಾರೇಜ್ ನೋಡಿರೋದಿಲ್ಲ ಇಂಗ್ಲಿಷ್ ಪಿಕ್ಚರ್ ನಲ್ಲಿ. ಯೋ, ಇಂಗ್ಲಿಷ್ನವ್ರ ಮದುವೆ ಆಗೋದು ಹೀಗೇನೆ. ನೀನ್ ಸರಿಯಾಗಿ ನೋಡಿದ್ಯಾ? ಅಲ್ಲಿ ಹಾರನೂ ಇರಲ್ಲ. ಅವ್ರು ಹಾರ ಬದಲಾಯಿಸ್ತಾ ಇದ್ರು ಸ್ವೀಟ್ ಆಗಿ ಮುತ್ಕೊಡ್ತಾರೆ. ನಾನ್ ನಿಮ್ ವಿಚಾರವಾಗಿ ಹೇಳಿಲ್ಲ ಬಿಡಿ. ನಾನು ಹೇಳಿದ್ದೆಲ್ಲ ಇಂಗ್ಲಿಷ್ ವಿಚಾರ. ನಂದೇನಿದ್ರು ಬರೀ ಭ್ರಮೆ. ಸೆಕ್ರೆಟರಿ, ಎಸ್ ಮೇಡಮ್. ನಮ್ ನೆಕ್ಸ್ಟ್ ಪ್ರೋಗ್ರಾಮ್ ಏನು? ಹನಿಮೂನ್. ಸೆಕ್ರೆಟರಿ, ನಮ್ ಹನಿಮೂನ್ ಎಲ್ಲ ಏರ್ಪಾಟ್ ಮಾಡಿದ್ಯಾ? ಮನೇಲಿ ಕೆಲಸ ಮಾಡೋಣ ಬಿಡಿಸಿದೀನಿ. ಮನೆ ತುಂಬಾ ಬೇಕಾದಷ್ಟು ಕೆಲಸ ಬಿದ್ದೈತೆ, ಮೊದಲು ನಡಿ. ಆಹಾ, ವೆರಿ ಸಿನ್ಸಿಯರ್ ಕ್ಯಾರೆಕ್ಟರ್. ಅಲ್ಲ, ನಾನು ಬರೀ 3 ಕಂಡೀಷನ್ ಮಾತ್ರ ಒಪ್ಪಿ ಮದ್ವೆ ಆಗಿದ್ದೀನಿ. ಇವ್ರು 30 ಕಂಡೀಷನ್ಗೂ ರೆಡಿ ಆಗಿದಾರಲ್ಲ ಸರ್. ನೀವೇ ಯಾಕೆ ಸರ್ ಈ ಕೆಲಸ ಮಾಡಬಾರ್ದಾಗಿತ್ತು? ಅಯ್ಯೋ, ಅದನ್ನ ಇನ್ನೊಂದ್ಸಲ ಕೇಳಪ್ಪ. ಅದಕ್ಕೋಸ್ಕರ ನಾನು ಬಡ್ಕೊಂಡೆ. ಈ ಎಲ್ಲಾ ಕೆಲಸ ಮಾಡಕ್ ನೀನ್ ರೆಡಿ ಆಗಿದ್ಯಾ, ನೀನೇ ಮದುವೆ ಮಾಡ್ಕೊಂಡ್ ಬಿಡು ಅಂತ. ಆದ್ರೆ ಇವಳು ಕೇಳ್ಬೇಕಲ್ಲ. ಚಿಕ್ಕಮ್ಮ, ನೀವು ಸುಮ್ನೆ ಇರಿ. ನಾನೊಬ್ಳೆ ಅಲ್ಲ, ಬೇರೆ ಯಾವ ಹುಡುಗಿನೂ ಇವನ್ನ ಮದ್ವೆ ಮಾಡ್ಕೊಳಕ್ ಒಪ್ಕೊಳ್ಳಲ್ಲ. ಅಕ್ಕ, ಸ್ವಾಮಿ, ಕಚ್ಚಂ ಶರಣಂ ಬಿಚ್ಚಾಮಿ ಆಗೋಗ್ಬಿಟ್ಟಿದೆ. ಅಯ್ಯೋ, ದಯವಿಟ್ಟು ಮಾನ ಉಳಿಸ್ಕೊಳ್ಳಿ. ನನ್ ಮಾನ ಉಳಿದ ಪುಣ್ಯಾತ್ಮ ಕಣ ನೀನು. ಅಯ್ಯೋ, ನನ್ ಕ್ಯಾಶ್ ಬಾಕ್ಸು ಕಳ್ರು. ನನ್ ಕಚ್ಚೆ ಬಿಚ್ಚು ಇದೆ ಅಂತ ಹೇಳಿ ಹಣ ಇರೋ ಸೂಟ್ ಕೇಸ ಹೊಡ್ಕೊಂಡು ಬಂದ್ಬಿಡಲ್ಲ ಕಂತ್ರಿ ನನ್ನ ಮಕ್ಕಳು. ಯಾವ ಕಡೆ ಹೋದ್ರು? ಎಲ್ಲಿಗಯ್ಯ ಓಡೋಗ್ತಾ ಇದೀಯಾ? ಅಯ್ಯೋ, ಇಬ್ರು ಕಳ್ಳರು ನನ್ನ ಕ್ಯಾಶ್ ಬಾಕ್ಸ್ ಹೊಡ್ಕೊಂಡು ಹೋಗಿದ್ದಾರೆ. ಅವ್ರು ಹುಡುಕ್ತಾ ಇದ್ದೀನಿ. ನಿನ್ನ ಕ್ಯಾಶ್ ಬಾಕ್ಸ್ ನ ಹುಡುಕೊಟ್ರೆ ನನಗೇನ್ ಕೊಡ್ತೀಯಾ? ಅಯ್ಯೋ, ಮೊದ್ಲು ಹುಡುಕೊಡು, ನೀ ಕೇಳಿದ್ ಕೊಡ್ತೀನಯ್ಯ. ಹೌದಾ? ಯಾರು ಕರಿತಿದ್ಯಾ? ನಾನು ಕುದುರೆನ. ನನ್ನ ಕುದುರೆಗೆ ಆ ಕಳ್ಳರಲ್ಲಿ ಇರ್ತಾರೆ ಅಂತ ಚೆನ್ನಾಗಿ ಗೊತ್ತಿದೆ. ಈಗ ನಾವು ಹಂಚ್ಕೊಳ್ಳನ್ವಾ? ಇದ್ರಲ್ಲಿ ಮುಕ್ಕಾಲ್ ನಂದು, ಕಾಲ್ ನಿಂದು. ಕದ್ದಿದ್ ನಾನಲ್ವಾ? ನೆನ್ನೆ ನಾನ್ ಕದ್ದಿದ್ರಲ್ಲಿ ಮುಕ್ಕಾಲ್ ನಿನ್ ಕೊಡ್ಲಿಲ್ವಾ? ಕಾಲ್ ನಾನ್ ತಗೊಳ್ಳಿಲ್ವಾ? ನೆನ್ನೆ ನೀವು ಕದ್ದಿದ್ದು ಬ್ರೆಡ್, ಇದು ದುಡ್ಡು. ಬ್ರೆಡ್ ಆದ್ರೇನು ದುಡ್ಡಾದ್ರೇನು ಲೆಕ್ಕನೇ. ಬೇಗ ನಿನ್ನಿಂದ ನನ್ನ ಹಣ ಸಿಕ್ತಪ್ಪ. ಚಿಕ್ಕಪ್ಪ ಅಲ್ಲಪ್ಪ, 50,000 ರೂಪಾಯಿ ಕ್ಯಾಶ್ ಅಪ್ಪ. ಅಯ್ಯೋ, ಅದ್ ನನ್ ಗೊತ್ತಪ್ಪ. ನೀನೇ ನನ್ ಚಿಕ್ಕಪ್ಪ. ನೀನ್ ಯಾರಪ್ಪ? ನಿನ್ನ ಮುದ್ದಿನ ಮಗ ನೋಡಿ. ತೂ ಮುಂದೆ ಏನೋ ನಿನ್ ವೇಷ? ಹೊಟ್ಟೆ ಪಾಡ್ಗೊಂದು ವೇಷ. ಒಂದ್ ಬೈಟು ಕಾಫಿ ಕುಡಿಸ್ತೀಯಾ? ನೀನ್ ಮಾಡಿರೋ ಸಹಾಯಕ್ಕೆ ಕಾಫಿ ಏನೋ, ನಿನಗೊಂದು ಒಳ್ಳೆ ದಾರಿನೇ ತೋರಿಸ್ತೀನಿ, ನಡಿ. ಅಯ್ಯೋ, ನನ್ ಬಾಂಡ್ಲಿ ಚಿಕ್ಕಪ್ಪ. ಕತ್ತಿ. ಈಗಾಯ್ತು ನನ್ ಕತೆ. ಅಲ್ವೋ, ನಿಮ್ಮಪ್ಪ ಸಾಯುವಾಗ ಅಷ್ಟೊಂದು ಆಸ್ತಿ ಬಿಟ್ಟೋದ್ನಲ್ಲ, ಏನೋ ಮಾಡ್ದೆ? ಏನ್ ಮಾಡು ಚಿಕ್ಕಪ್ಪ, ಸ್ನೇಹಿತರ ಸಹವಾಸದಿಂದ ಎಲ್ಲ ಕಳ್ಕೊಂಡ್ಬಿಟ್ಟೆ. ಈಗ ದುಡ್ಡಿನ ಬೆಲೆ ಏನು ಅಂತ ಚೆನ್ನಾಗಿ ಗೊತ್ತಾ ಚಿಕ್ಕಪ್ಪ? ಗೊತ್ತಾಯ್ತಾನೆ? ನಾನು ಹೇಳ್ದಾಗ ಕೇಳು, ನಿನ್ನ ಲೈಫ್ನೇ ಚೇಂಜ್ ಮಾಡ್ಬಿಡ್ತೀನಿ. ಅದೇನ್ ಹೇಳಿ ಚಿಕ್ಕಪ್ಪ? ಮೊದ್ಲು ನೀನೊಂದು ಮದುವೆ ಮಾಡ್ಕೋ. ಮದುವೆನಾ? ನಾನೇ ತಿನ್ನೋ ಗತಿ ಇಲ್ದೆ ಬೆಳಿಗ್ಗೆ ಇದ್ದೆ ದಿನಕ್ಕೊಂದು ವೇಷ ಹಾಕೊಂಡು ಮೈ ತುಂಬಾ ಸಾಲ ಮಾಡ್ಕೊಂಡು ಹೊಟ್ಟೆ ಹೊರಿತಾ ಇದ್ದೀನಿ. ಪಾಪ ಹುಡುಗಿನ ಮದುವೆ ಮಾಡ್ಕೊಂಡು ಅವಳಿಗೂ ಒಂದು ವೇಷ ಹಾಕ್ಸಿ ನನ್ನ ಪಕ್ಕದಲ್ಲಿ ನಿಲ್ಸ್ಕೋಬೇಕಷ್ಟೇ.
ಸಾವಿರ ಮೇಲೆ ಸ್ವರ್ಗವ್ರು ಬಿದ್ರು ಅಂತಾರಲ್ಲ ಆ ಥರ. ಏನು ಉಪಯೋಗ ಇಲ್ಲ. ಅಯ್ಯೋ ಹುಚ್ಚ, ಸಾಲ ಮಾಡಕ್ ಯಾಕೋ ಹೆದರ್ತೀಯ? ಸಾಲ ಮಾಡಕ್ ಜನ ಹೆದರ್ತಾ ಇದ್ದದ್ದು ಸತ್ಯ ಹರಿಶ್ಚಂದ್ರನ್ ಕಾಲದಲ್ಲಿ. ಇಂಡಿಯಾದಲ್ಲಿ ಈಗ ಸಾಲ ಮಾಡದೇ ಇದ್ದೋನೇ ಪಾಪಿ. ನಾನು ಹೇಳ್ದಾಗೆ ಮದುವೆಗೆ ಒಪ್ಕೋ. ಸರಿ, ನೀವಿಷ್ಟು ಹೇಳ್ತಾ ಇದ್ರ ಅಂದ್ಮೇಲೆ ಒಪ್ಕೋತೀನಿ. ಯಾರ ಹುಡುಗಿ? ಹೆಣ್ಣು ಗಂಡಿನ ಗುಲಾಮಳಲ್ಲ. ಇದನ್ನ ನಾವು ಪುರುಷ ಪ್ರಪಂಚಕ್ಕೆ ಸಾಧಿಸಿ ತೋರಿಸ್ಬೇಕು. ಮೂಲಭೂತವಾಗಿ ಹೆಣ್ಣಿನ ಹಿಂದೆ ಪ್ರಾಣಿಯಂತೆ ಸದಾ ಅಲಿಯೋನು ಗಂಡು, ಪ್ರೇಮಿಯಂತೆ ನಟಿಸೋನು ಗಂಡು, ಬೊಂಬೆಯಂತೆ ಕುಣಿಯೋನು ಗಂಡು. ಆದ್ರೆ ನಾವು ಹೆಂಗಸರು ಪೆದ್ರು. ಇದನ್ನ ಅರ್ಥ ಮಾಡ್ಕೊಳ್ದೆ ಗಂಡು ಹಾಕೋ ನೇಣಿಗೆ ಕುತ್ತಿಗೆ ಕೊಡ್ತೀವಿ, ಅವರ ದಾಸಿಯಾಗಿ ಬಾಳೋದಕ್ಕೆ ಒಪ್ಪಿಗೆನೂ ಕೊಡ್ತೀವಿ. ಹೆಣ್ಣು ಅಂದ್ರೆ ಮಕ್ಕಳನ್ನು ಹೊರೋ ಹೊಟ್ಟೆ ಅಂತ ಬರೆಯೋ ಗಂಡಿನ ಕಾದಂಬರಿ ಕಾವ್ಯಗಳಿಗೆ ಬಹಿಷ್ಕಾರ. ಹೆಣ್ಣು ಅಂದ್ರೆ ಕಾಮದ ಕಟ್ಟೆ ಅಂತ ತಿಳಿಯೋ ಗಂಡಿನ ಕಾನೂನು ಕಟ್ಟಳೆಗಳಿಗೆ ಧಿಕ್ಕಾರ. ನೋಡಪ್ಪ, ಅದೇ ಹುಡುಗಿ. ಹೆಣ್ಣು ಅಂದ್ರೆ ಅಡಿಗೆ ಮನೆ ವರ್ಷ ಬಟ್ಟೆ ಅಂತ ತಿಳ್ಕೊಂಡಿರೋ ಗಂಡಿನ ಬಲಾತ್ಕಾರಕ್ಕೆ ಪ್ರತೀಕಾರ. ಹಾ, ನಾನು ಮದ್ವೆ ಆಗ್ತೀನಿ, ಆದ್ರೆ ಯಾರನ್ನ? ಹೆಂಡತಿನ ದಂಡ್ಸೋ ಯಜಮಾನನಲ್ಲ, ಹೆಂಡತಿ ಕಾಲು ಒತ್ತೋ ಗುಲಾಮ ಗಂಡನ್ನ. ಯಾಕೋ ಹೆದರ್ಕೊಂಡ್ಬಿಟ್ಟೇನೋ? ಹೆದರ್ಕೊಳ್ಳದ? ಹೆದರ್ಕೊಂಡು ಮುದ್ರಕೊಂಡ್ಬಿಟ್ಟೆ. ಲವ್ ಚಿಕ್ಕಪ್ಪ, ಅವಳಿಗೆ ನಾನು ಹಿಡ್ಕೊಟ್ರೆ ಎಷ್ಟು ಸಿಗುತ್ತೆ ಕಮಿಷನ್? ಅಯ್ಯೋ ಪೆದ್ದ, ರಾಗಿಣಿನ ಯಾರು ಅಂತ ತಿಳ್ಕೊಂಡಿದ್ಯಾ? ಯಾರು? ಅವಳು ನನ್ನ ತಂಗಿ ಮಗಳು. ಚಿಕ್ಕಪ್ಪ, ಇವಳು ನಮ್ ಸರಸ್ವತಿ ಮಗಳ? ಹೌದು ಕಣಯ್ಯ. ನಿಮ್ ಮಾವ ಅವಳು ನಿನಗ್ ಕೊಟ್ಟೆ ಮದುವೆ ಮಾಡ್ಬೇಕು ಅಂತ ತುಂಬಾ ಆಸೆ ಇಟ್ಕೊಂಡಿದ್ದ. ನಿಮ್ಮತ್ತೆ ಸತ್ತೋದ್ಲು, ನಿಮ್ಮ ಮಾವ ಮತ್ತೆ ಮದುವೆ ಆದ, ನಿಮ್ಮ ಮಾವನು ಸತ್ತ. ಮಲತಾಯಿ ಅವಳ ತಮ್ಮ ಸೇರ್ಕೊಂಡು ಅವಳನ್ನ ದಾರಿ ತಪ್ಪಿಸ್ತಿದ್ದಾರೆ. ನಾವಿಬ್ರು ಸೇರ್ಕೊಂಡು ಅವಳನ್ನ ಸರಿ ದಾರಿಗೆ ತಂದು ಅವಳ ಆಸ್ತಿನ ಕಾಪಾಡ್ಬೇಕು. ಇದಕ್ಕೆ ನಿನ್ ಸಹಾಯ ನನಗ್ ಬೇಕು. ಇಷ್ಟು ದೊಡ್ಡ ಸ್ಟೋರಿನ ಚಿಕ್ಕಪ್ಪ, ಅವಳು ಈ ಬಾರಿನ ಒಪ್ಕೋತಾಳ? ಒಪ್ಕೊಳ್ದೆ ಏನಯ್ಯ, ಅವಳೇ ಗಂಡು ಬೇಕು ಅಂತ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾಳೆ. ಎಲ್ಲಿ? ನೋಡು,